ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ವಿಲೇಜ್ ಸ್ಟೈಲಲ್ಲಿ ಒಣಗಿದ ಅವರೆಕಾಳು ಕರ್ಮೀನ್ ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಕುಕ್ಕರಲ್ಲಿಗೆ 1 ಕಪ್ ಆಗುವಷ್ಟು ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಸೊ 1 ಕಪ್ ಅವರೆಕಾಳು ಬಂದು 200 ಇಂದ 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸೊ ನೆನೆಸಿ ಮಾಡೋದ್ರಗಿಂತನೂ ಈ ರೀತಿ ಸ್ವಲ್ಪ ಅವರೆಕಾಳನ್ನು ಹುರಿದು ಆಮೇಲೆ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ನೀರನ್ನು ಹಾಕಿ 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಈ ಅವರೆಕಾಳು ಬೇಯಿಸ್ಕೋಬೇಕು. ಹಾಗಾಗಿ 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಕುಕ್ಕರಲ್ಲೇ ತಗೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ವಿಷಲ್ ಬರೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾನಿಲ್ಲಿ ಕರ್ಮೀನ್ ಹುರ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 200 ಗ್ರಾಮ್ ಆಗುವಷ್ಟು ಕರ್ಮೀನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಕರ್ಮೀನನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಈ ರೀತಿ ಕರ್ಮೀನನ್ನು ಸಹ ಹುರಿದು ಆಮೇಲೆ ನಾವು ಸಾಂಬಾರಲ್ಲಿಗೆ ಹಾಕೋದ್ರಿಂದ ತಿನ್ನೋವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಕರ್ಮೀನ್ ಚೆನ್ನಾಗಿ ಹುರ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ನೀರನ್ನು ಹಾಕ್ಕೊತಾ ಇದ್ದೀನಿ. ಕಡಾಯಿ ಅನ್ನೋದು ಬಿಸಿ ಇರುತ್ತಲ್ಲ, ಆ ಬಿಸಿಗೆ ನಾವಿಲ್ಲಿ ನೀರು ಹಾಕಿರ್ತೀರಲ್ವ ಅದು ಬಿಸಿ ಆಗುತ್ತೆ. ಸೊ ಆವಾಗ ನಮಗೆ ಕರ್ಮೀನ್ ಅನ್ನೋದು ನೆಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1-2 ರಿಂದ 3 ನಿಮಿಷ ಹಾಗೆ ಬಿಟ್ಬಿಡಿ. ತುಂಬ ಹೊತ್ತು ಬೇಡ, ನೀರು ಬಿಸಿ ಇರೋದ್ರಿಂದ ತುಂಬ ಹೊತ್ತು ಬಿಟ್ಟರೆ ನಮಗೆ ಕರ್ಮೀನ್ ಅನ್ನೋದು ತುಂಬ ಸಾಫ್ಟ್ ಆಗಿ ಮುರಿದೋಗ್ಬಿಡುತ್ತೆ. ಜಸ್ಟ್ 1-2 ರಿಂದ 3 ನಿಮಿಷ ಆದ ನಂತರ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೋಡಿ ಚೆನ್ನಾಗಿ ಕೈಯಲ್ಲಿ ನಿಧಾನವಾಗಿ ರಬ್ ಮಾಡ್ಕೊತ ಕರ್ಮೀನನ್ನು ವಾಶ್ ಮಾಡ್ಕೋಬೇಕು. ಈ ರೀತಿ ವಾಶ್ ಮಾಡ್ಕೊಂಡಿರ್ತಕ್ಕಂಥ ಕರ್ಮೀನನ್ನು ಒಂದು ಪ್ಲೇಟಲ್ಲಿಗೆ ತಗೊತಾ ಇದ್ದೀನಿ. ಸೊ ಇನ್ನೂ 1-2 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗಾಗಿ ಮೊದಲನೇ ಸಲ ವಾಶ್ ಮಾಡ್ಕೊಂಡಿರ್ತಕ್ಕಂಥ ನೀರನ್ನು ಹೊರಗಡೆ ಚೆಲ್ಬಿಟ್ಟು ಆಮೇಲೆ ಚೆನ್ನಾಗಿರ್ತಕ್ಕಂಥ ನೀರನ್ನು ಹಾಕ್ಕೊಂಡು ಕರ್ಮೀನು ಸ್ವಲ್ಪ ಕಲ್ಲುಪ್ಪನ್ನು ಸಹ ಹಾಕಿ ಮತ್ತೆ ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 1-2 ರಿಂದ 3 ಸಲ ಕರ್ಮೀನನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತಗೋಬೇಕು. ಸೊ ಈ ರೀತಿಯಾಗಿ ಕರ್ಮೀನನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಮಗಿಲ್ಲಿ ಅವರೆಕಾಳು ಒಂದು 5 ವಿಷಲ್ ಬಂದು ವಿಷಲ್ ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ನೋಡಿ ಅವರೆಕಾಳು ಒಂದು 90% ಆಗುವಷ್ಟು ಕರೆಕ್ಟ್ ನಮ್ಗಿಲ್ಲಿ ಬೆಂದೋಗಿದೆ. ಸೊ ಇನ್ನು ತರಕಾರಿ ಹಾಕಿ ಬೇಯಿಸ್ಕೊಂತೀರಲ್ವ, ಹಾಗಾಗಿ ಈ ರೀತಿ ಒಂದು 90% ಆಗುವಷ್ಟು ಅವರೆಕಾಳು ಬೆಂದಾದ ನಂತರ ತರಕಾರಿ ಹಾಕ್ಕೊತಾ ಇದ್ದೀನಿ. ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಮುಲ್ಲಂಗಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಬದನೆಕಾಯಿನ ಸಹ ಕಟ್ ಮಾಡಿಬಿಟ್ಟು ಎಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಇನ್ನೂ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಒಂದು 500 ml ಆಗುವಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆಗೋಸ್ಕರ ಚಿಕ್ಕ ಪ್ಯಾನಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಜೀರಿಗೆ ಸ್ವಲ್ಪ ಲೈಟಾಗಿ ಕಲರು ಸಹ ಚೇಂಜ್ ಆಗುತ್ತೆ. ಇಷ್ಟ ಆದರೆ ಸಾಕು. ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಜೀರಿಗೆ ಮೆಣಸನ್ನು ಮಿಕ್ಸಿ ಜಾರಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಸಹ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಂ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೊಮೊಟೊ ಹಣ್ಣನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ಒಂದು 10 ನಿಮಿಷ ನೀರು ಸಮೇತ ಹಾಕ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆನ ಮಧ್ಯದಲ್ಲಿ ನೀರು ಬೇಕಾದರೆ ಹಾಕಿ ಈ ರೀತಿಯಾಗಿ ನಾವಿಲ್ಲಿ ಮಸಾಲೆನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಮಗಿಲ್ಲಿ ಕರ್ಮೀನ್ ಸಾರ್ಗೆ ಬೇಕಾಗಿರುವಂಥದ್ದು ಮಸಾಲೆನೂ ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಆಲ್ರೆಡಿ ನಾವಿಲ್ಲಿ ತರಕಾರಿ ಬೇಯೋದಕ್ಕೆ ಇಕ್ಕಿದ್ವಲ್ಲ, ಸೊ ಒಂದು 10 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆನೂ ಸಹ ಸಾಫ್ಟಾಗಿ ಬೆಂದೋಗಿದೆ. ಹಾಗೆಯೇ ಬದನೆಕಾಯಿ ಮುಲ್ಲಂಗಿನೂ ಸಹ ಬೆಂದೋಗಿರುತ್ತೆ. ಸೊ ಈ ಟೈಮಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು 500 ml ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗಿಲ್ಲಿ ಸಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೀಡಿಯಂ ಥಿಕ್ನೆಸ್ಸಲ್ಲಿ ಸಾರು ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರಬೇಕು. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಈ ಸಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಜಸ್ಟ್ ನಾನಿಲ್ಲಿ ಒಂದು 10 ನಿಮಿಷ ಆದ ನಂತರ ಮಿಕ್ಸ್ ಮಾಡಿಕೊಂಡು ಸಾರು ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ. ಇನ್ನೂ ನಾವಿಲ್ಲಿ ಕರ್ಮೀನ್ ಹಾಕಿ ಮತ್ತೆ ಕುದಿಸ್ಕೊಳ್ಳೋದ್ರಿಂದ
5ರಿಂದ ಒಂದು 10 ನಿಮಿಷ ಆದ್ರೆ ಸರಿ ಹೋಗುತ್ತೆ. ಒಂದು 10 ನಿಮಿಷ ಆದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಕರ್ಮೀನನ್ನ ರೋಸ್ಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಅದನ್ನ ಹಾಕ್ಕೊಂತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ. ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಕರ್ಮೀನ್ ಅನ್ನೋದು ಮುರಿದೋಗ್ಬಿಡುತ್ತೆ. ಈಗ ಮೀಡಿಯಂ ಫ್ಲೇಮ್ನಲ್ಲಿ 1-2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕರ್ಮೀನ್ ಹಾಕಿದಾದ ನಂತರ ನಾವು ತುಂಬಾ ಹೊತ್ತು ಕುದಿಸ್ಕೊಂಡ್ರೆ ಕರ್ಮೀನೆಲ್ಲ ಮುರಿದೋಗ್ಬಿಡುತ್ತೆ. ಜಸ್ಟ್ ಒಂದು 3 ನಿಮಿಷ ಆದ ನಂತರ ಮತ್ತೊಂದ್ಸಲ ಮಿಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಗೆ ಇವಾಗ ಬಾಯಿಗೆ ರುಚಿಯಾದಂತಹ ಕರ್ಮೀನ್ ಸಾರು ರೆಡಿ ಆಗೋಗುತ್ತೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪ್ಯಾನಲ್ಗೆ 1-2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ತಗೊಂಡು ಆಲ್ರೆಡಿ ನಾವಿಲ್ಲಿ ಸಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಅದರಲ್ಲಿಗೆ ಹಾಕಿ ಚೆನ್ನಾಗಿ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಸೊ ಈ ರೀತಿಯಾಗಿ ನೀವು ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಕರ್ಮೀನ್ ಸಾರನ್ನ ಒಂದ್ಸಲ ಮಾಡಿ ನೋಡಿ. ಈ ವಿಧಾನದಲ್ಲಿ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದ ಮುದ್ದೆಗಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಈ ವಿಧಾನದಲ್ಲಿ ನೀವು ಒಣಗಿರ್ತಕ್ಕಂಥ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಕರ್ಮೀನ್ ಸಾರು ಮಾಡಿದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.